ಚಿತ್ರದ ನಾಯಕ ನಟ ಹಾಗೂ ಡೈರೆಕ್ಟರ್ ಮಧ್ಯೆ ಮನಸ್ತಾಪದ ಕಾರಣಕ್ಕಾಗಿ ಒಂದು ಅದ್ಭುತವಾದ ಸಿನಿಮಾ ಬಲಿಯಾಗುತ್ತಾ ಅನ್ನೋ ಡೌಟ್ ಶುರುವಾಗಿದೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಟೀಸರ್ ಟ್ರೈಲರ್ ಮೂಲಕವೇ ಸಖತ್ ಸೌಂಡ್ ಮಾಡ್ತಿರುವಂತಹ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿನಯದ ಗುರುದತ್ ಗಾಣಿಗ ನಿರ್ದೇಶನದ ಒಂದು ಮಹತ್ತರವಾದ ಸಿನಿಮಾ ಕರಾವಳಿ. ಈ ಸಿನಿಮಾದಲ್ಲಿ ನಮ್ಮ ರಾಜ್ಬಿ ಶೆಟ್ಟಿ ಅವರು ಕೂಡ ಒಂದು ಪ್ರಮುಖ ರೋಲ್ ನ ಪ್ಲೇ ಮಾಡಿದ್ದಾರೆ. ಇದೊಂದು ಪ್ಯೂರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ. ಕರಾವಳಿಯ ಕಂಬಳ ಹಾಗೂ ಯಕ್ಷಗಾನವನ್ನೇ ಮೈನ್ ಥಾಟ್ ಆಗಿ ಇಟ್ಕೊಂಡು ಕತೆ ಮಾಡಿದ್ದಾರೆ. ಆಕ್ಚುಲಿ ಈ ಸಿನಿಮಾದ ಮೇಕಿಂಗ್ ನೋಡಿದ್ರೇನೆ ಇದು ನಮ್ಮ ಕನ್ನಡ ಸಿನಿಮಾನ ಅಂತ ಪ್ರೌಡ್ ಫೀಲ್ ಆಗುತ್ತೆ. ಅಂತದ್ರಲ್ಲಿ ಸಿನಿಮಾ ಬಗ್ಗೆ ನೆಗೆಟಿವಿಟಿ ಆದಾಗ, ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಾಗ ನಿಜಕ್ಕೂ ಸಖತ್ ಬೇಜಾರಾಗುತ್ತೆ. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಗುರುದತ್ ಗಾಣಿಗ ಹಾಗೂ ಚಿತ್ರದ ನಾಯಕ ನಟ ಪ್ರಜ್ವಲ್ ದೇವರಾಜ್ ಇವರಿಬ್ಬರ ಮಧ್ಯೆ ರೆಮ್ಯುನರೇಷನ್ ವಿಚಾರವಾಗಿ ಒಂದಿಷ್ಟು ಮನಸ್ತಾಪಗಳಾಗಿವೆ. ಈ ಒಂದು ಕಾರಣಕ್ಕಾಗಿ ಟ್ರೈಲರ್ ಲಾಂಚ್ ಇವೆಂಟ್ಗೂ ಪ್ರಜ್ವಲ್ ದೇವರಾಜ್ ಅಟೆಂಡ್ ಆಗಿರಲಿಲ್ಲ. ಸಂಭಾವನೆ ಕ್ಲಿಯರ್ ಆಗದಿದ್ರೆ ಡಬ್ಬಿಂಗ್ ಕೂಡ ಮಾಡಲ್ಲ ಅಂತ ಖಡಕ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ಅವರು. ಅಷ್ಟೇ ಅಲ್ಲ, ಟ್ರೈಲರ್ ನಲ್ಲಿ ಪ್ರಜ್ವಲ್ ಅವರ ವಾಯ್ಸ್ ಇಲ್ಲದಿರುವುದಕ್ಕೆ ಅಭಿಮಾನಿಗಳು ಈವೆಂಟ್ ನಲ್ಲಿ ಗಲಾಟೆ ಕೂಡ ಮಾಡಿದ್ರು. ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಸಿನಿಮಾದಲ್ಲಿ ಇಲ್ಲ ಅಂತಂದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಬಿಡಲ್ಲ ಅಂತ ಫ್ಯಾನ್ಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಸ್ಯಾಂಡಲ್ವುಡ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಮಾಡಿಕೊಂಡಿರುವಂತಹ ಡೈರೆಕ್ಟರ್ ಗುರುದತ್ ಗಾಣಿಗ ಈ ತರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿ ಅಲ್ಲ, ಏನಿದ್ರು ತನ್ನ ಕೆಲಸದಲ್ಲೇ ತೋರಿಸುವಂತಹ ವ್ಯಕ್ತಿಯವರು. ಗುರುದತ್ ಗಾಣಿಗ ಹೇಳುವ ಪ್ರಕಾರ ಪ್ರಜ್ವಲ್ ಅವರಿಗೆ ನಾವು 1,25,00,000 ಸಿನಿಮಾ ಮಾತಾಡಿದ್ವಿ. ಅದರಲ್ಲಿ 1 ಕೋಟಿ ಈಗಾಗಲೇ ಕೊಟ್ಟಿದ್ದೇವೆ, ಇನ್ನುಳಿದ ಹಣ ಡಬ್ಬಿಂಗ್ ಮುಗಿಸಿದಾಗ ಕೊಡ್ತೇವೆ ಅಂತ ಫೇರ್ ಆಗಿ ಹೇಳಿದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಮೆನ್ಷನ್ ಮಾಡಿದ್ರು. ಪ್ರಜ್ವಲ್ ಅವರು 2 ಮಂತ್ ಇಂದ ಇವರ ಕಾಲ್ ಹಾಗೂ ಮೆಸೇಜ್ಗೆ ಯಾವುದೇ ರಿಪ್ಲೈ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಕ್ ಆಗ್ತಿಲ್ಲ. ಒಂದಂತೂ ಸತ್ಯ, ಈ ವಿಚಾರದಲ್ಲಿ ಒಂದೊಳ್ಳೆ ಕನ್ನಡ ಸಿನಿಮಾ ನೆಲಕಚ್ಚುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬಹುದು. ಜುಲೈ 24ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕಿಂತ ಮೊದಲು ಈ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಬಂದ್ರೆ ಬೆಟರ್ ಅಂತ ಹೇಳ್ತಾ, ಇದಿಷ್ಟು ಈ ಸಿನಿಮಾದ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಈ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಗೈಸ್. ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಜೊತೆ ಇದ್ದು ಕೆಲಸ ಮಾಡಿದ್ವಿ ನಾವು. ಹೀರೋ ವಾಯ್ಸ್ ಇಲ್ಲ ಅಂತಂದ್ರೆ ನಾವು ಬೇಜಾರಾಗಲ್ವಾ? ಇವಾಗ ನಾನು 48 ದಿನ ಕೆಲಸ ಮಾಡಿದೀನಿ ಕಾಂತಾರ ಸಿನಿಮಾದಲ್ಲಿ. ಪಾಸಿಂಗ್ ಶಾಟ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಒಂದ್ ನಿಮಿಷ ಕೇಳಿ, ಒಬ್ಬ ಡೈರೆಕ್ಟರ್ಗೆ ಒಂದ್ ನಿಮಿಷ ಕೇಳೋಣ. ಯಾವ್ದು ಇವಾಗ ಕರಾವಳಿ ನೇಟಿವಿಟಿಗೆ